ಇಂದಿನಿಂದ ವಕ್ಫ್ ವಿಚಾರವಾಗಿ ಯತ್ನಾಳ್ ಟೀಮ್ ಹೋರಾಟವನ್ನು ಶುರು ಮಾಡ್ತಾ ಇದೆ. ಎಕ್ಸ್ಪೋಸ್ ಮಾಡೋಕೆ ಹೋಗ್ತಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪವನ್ನು ಮಾಡಿದ್ದಾರೆ. ಇವರು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ, ಬೇರೆ ಉದ್ದೇಶ ಏನೂ ಇಲ್ಲ. ಅಂದರೆ ಇವರ ಉದ್ದೇಶ ಏನಿದೆ, ಎಕ್ಸ್ಪೋಸ್ ಮಾಡೋದಷ್ಟೇ. ಇದು ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲೂ ಕೂಡ ಇದೆಲ್ಲ ಆಗಿತ್ತು. ಅವರನ್ನು ಎಕ್ಸ್ಪೋಸ್ ಮಾಡೋಕೆ ಯತ್ನಾಳ್ ಹೊರಟಿದ್ದಾರೆ. ಹಿಂದೆ ನಮ್ಮ ಗಮನಕ್ಕೆ ಇದು ಬಂದಿರಲಿಲ್ಲ, ಇಶ್ಯೂ ಆಗಿ ತೆಗೆದುಕೊಂಡಿರಲಿಲ್ಲ. ಈಗ ಎಚ್ಚರ ವಹಿಸಿ ಕೆಲಸ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿಜೆಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದ್ರೆ ಬಿಜೆಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿಜೆಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿ ಅವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮ್ಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ. ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿಜೆಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದ್ರೆ ಬಿಜೆಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿಜೆಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿ ಅವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮ್ಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ. ಬಹುಶಃ ಯಾಕೆ ನನಗೆ